ವಿಜಯಪುರ ಅಂದ ಕೂಡಲೇ ನೆನಪಾಗುವುದು ಬರಡು ಭೂಮಿ ಮತ್ತು ಬಿಸಿಲು ನಾಡು. ಆದರೆ ಅದೇ ಭೂಮಿಯ ಮಣ್ಣು ಅಮೆರಿಕದ ಕ್ಯಾಲಿಫೋರ್ನಿಯಾಕ್ಕೂ ಸವಾಲು ಹಾಕುತ್ತಿದೆ. ಲಿಂಗೈಕ್ಯ ಸಿದ್ದೇಶ್ವರ ಶ್ರೀಗಳ ಭವಿಷ್ಯವಾಣಿಯಂತೆ ವಿಜಯಪುರದ ರೈತರು ವಿದೇಶಿ ತಳಿಯ ದ್ರಾಕ್ಷಿ ಬೆಳೆದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಲಗ್ಗೆ ಇಡಲು ಸಜ್ಜಾಗಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ನೋಡಲು ಸುಂದರ, ತಿನ್ನಲು ಅತ್ಯಂತ ರುಚಿಕರ. ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಜನಪ್ರಿಯವಾಗಿರುವ ಔರಾ 36 ತಳಿಯ ದ್ರಾಕ್ಷಿ. ಮಹಾರಾಷ್ಟ್ರದ ನಾಸಿಕ್ ಬಿಟ್ಟರೆ ಈಗ ಕರ್ನಾಟಕದ ವಿಜಯಪುರ ಜಿಲ್ಲೆಯ ತಿಕೋಟಾ ಮತ್ತು ಬಬಲೇಶ್ವರ ಭಾಗದ ಹೊಲಗಳಲ್ಲಿ ಈ ವಿದೇಶಿ ತಳಿ ಹಸಿರಾಗಿ ನಳನಳಿಸುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರ ದೂರದೃಷ್ಟಿ ಹಾಗೂ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ಸ್ನ ತಾಂತ್ರಿಕ ಸಹಯೋಗ ಈ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಿದೆ. ಸಾಮಾನ್ಯವಾಗಿ ನಾವು ಮಣಿಕ್ ಚಮನ್, ಸೋನಾಕಾ ದ್ರಾಕ್ಷಿಗಳನ್ನು ನೋಡಿದ್ದೇವೆ. ಆದರೆ ಈ ಔರಾ 36 ಸಂಪೂರ್ಣ ಭಿನ್ನ. ಯಾವುದೇ ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿಯೇ ಆಕರ್ಷಕ ಕೆಂಪು ಬಣ್ಣಕ್ಕೆ ತಿರುಗುವ ಈ ದ್ರಾಕ್ಷಿ 48 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಸೈ ಎನಿಸಿಕೊಳ್ಳುತ್ತದೆ. ಈಗಾಗಲೇ ವಿಜಯಪುರ ಜಿಲ್ಲೆಯ ಸುಮಾರು 100 ಎಕರೆ ಪ್ರದೇಶದಲ್ಲಿ ಈ ದ್ರಾಕ್ಷಿಯನ್ನು ಬೆಳೆಯಲಾಗಿದ್ದು, ಮುಂದಿನ ದಿನಗಳಲ್ಲಿ 1,000 ಎಕರೆಗೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ತಿಕೋಟಾದ ರೈತ ಸಂದೀಪ್ ಪಾಟೀಲ್ 1.5 ಎಕರೆ, ಯಮನಪ್ಪ ಕೊಣ್ಣೂರು 1.5 ಎಕರೆ ಸೇರಿದಂತೆ ಹಲವು ರೈತರು ಈ ಬೆಳೆ ಬೆಳೆದಿದ್ದಾರೆ. ಈ ಬೆಳೆ 2027ರ ಫೆಬ್ರವರಿಯಲ್ಲಿ ಮಾರುಕಟ್ಟೆಗೆ ಬರಲಿದೆ. ಈ ತಳಿಯ ವಿಶೇಷತೆಯೆಂದರೆ ಇದು 48 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಉತ್ತಮವಾಗಿ ಬೆಳೆಯುತ್ತದೆ. ಎಕರೆಗೆ 10 ರಿಂದ 12 ಟನ್ ಇಳುವರಿ ನೀಡುವ ನಿರೀಕ್ಷೆಯಿದೆ. ಇದು ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತಾಗಲಿದೆ. ಇದರಿಂದ ರೈತರು ಹೆಚ್ಚು ಲಾಭ ಗಳಿಸಲು ಸಾಧ್ಯವಿದೆ. ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ಸಂದೀಪ್ ಪಾಟೀಲ್, ನಾವು ಮೊದಲು ಹಳೆಯ ದ್ರಾಕ್ಷಿ ತಳಿಗಳನ್ನು ಬೆಳೆಯುತ್ತಿದ್ದೆವು. ಆದರೆ ಈ ಔರಾ 36 ತಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುವುದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ ಎಂದರು. ಕ್ಯಾಲಿಫೋರ್ನಿಯಾದ್ದು ಗ್ರಾಫಾ ಗ್ಲೋಬಲ್ ಕಂಪನಿ ಬ್ರೀಡಿಂಗ್ ಮಾಡಿ ಆ ಹಳೆ ವರೈಟಿ ಎಲ್ಲದಾಗ ಏನೇನ್ ನ್ಯೂನ್ಯತೆ ಇದೆ ಅದನ್ನು ಈ ವರೈಟಿ ಒಳಗಿಲ್ಲ. ಅಕಸ್ಮಾತ್ ನಮ್ದು ಹಾರ್ವೆಸ್ಟಿಂಗ್ ಟೈಮ್ದಾಗ ಮಳೆ ಆದ್ರ ಈ ವರೈಟಿ ಕ್ರ್ಯಾಕಿಂಗ್ ಬರಂಗಿಲ್ಲ. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ ಕಡ್ಡಿ ತಯಾರು ಮಾಡ್ಬೇಕಂದ್ರ ಮಳೆ ಆದ್ರ ನಮ್ಮ ಹಳ್ಳಿ ವರೈಟಿ ಹೂ ಕಡಿಮೆ ಬಿಡ್ತದೆ. ಬಟ್ ಈ ವರೈಟಿಯಲ್ಲಿ ಹೂವಿನ ಪ್ರಮಾಣ ಜಾಸ್ತಿ ಇದೆ. ರೈತ ಶುಭಂ ಪಾಟೀಲ್, ಈ ದ್ರಾಕ್ಷಿ ಬೆಳೆಯಲು ಗಿಡದಿಂದ ಗಿಡಕ್ಕೆ 5 ಫೀಟ್, ಸಾಲಿನಿಂದ ಸಾಲಿಗೆ 10 ಫೀಟ್ ಇರುವಂತೆ ನಾಟಿ ಮಾಡಬೇಕು. ಇದರಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದು ಹೇಳಿದರು. ಆರ ಬೆಳಿಬೇಕಂದ್ರ ರೀ ಗಿಡದಿಂದ ಗಿಡದ 5 ಫುಟ್ ರೀ, ಮತ್ ಸಾಲದಿಂದ ಸಾಲ 10 ಫುಟ್ ಬೇಕ್ರಿ. ಮತ್ತೆ ಇದ ವರೈಟಿ ಕ್ಯಾಲಿಫೋರ್ನಿಯಾದಿಂದ ಇಲ್ಲಿ ನಾವು ವಿಜಯಪುರದಾಗ ತಂದೀವ್ರಿ. 100 ಎಕರೆ ವರ್ಷ ಮಾಡ್ಲತ್ತೀವ್ರಿ. ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಐತ್ರಿ ಸರ್. ಬೆಳೆನೂ ಚಲೋ ಐತ್ರಿ, ರೆಗ್ಯುಲರ್ ಕಿತಾರಿ. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಕ್ಯಾಲಿಫೋರ್ನಿಯಾದ ತಂತ್ರಜ್ಞಾನ ಬಳಸಿ ಬೆಳೆಯಲಾಗುತ್ತಿರುವ ಈ ದ್ರಾಕ್ಷಿ ಜಿಲ್ಲೆಯ ರೈತರ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಿಸಲಿದೆ ಎಂದು ತಿಳಿಸಿದರು. ಇದು 6 ತಿಂಗಳ ತನ ಡೀಪ್ ಫ್ರಿಜ್ ನ ಇಟ್ಕೋಬಹುದು. ಎರಡನೇದು ಇದಕ್ಕ ಕೆಮಿಕಲ್ ಮತ್ತು ಫರ್ಟಿಲೈಸರ್ 20% ಕಂಪೇರ್ ಟು ದ ರೆಗ್ಯುಲರ್ ಒನ್. ಮೂರನೇದು ಪ್ರೈಸ್ ಕೂಡ 3 ಪಟ್ಟು ಜಾಸ್ತಿ. ಒಟ್ಟಿನಲ್ಲಿ ಬರಪೀಡಿತ ಜಿಲ್ಲೆ ಎಂದು ಬಿಂಬಿತವಾಗಿದ್ದ ವಿಜಯಪುರ ಜಿಲ್ಲೆ ಇದೀಗ ವಿದೇಶಿ ಫಸಲಿಗೆ ಮರುಳಾಗಿದೆ. ರೈತರ ಈ ಹೊಸ ಹಾದಿ ಜಿಲ್ಲೆಯ ಕೃಷಿ ಕ್ಷೇತ್ರದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ.